ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಮಾತ್ರೇ ನಮಃ. ಈ ದಿನ ನಾವು ಲಲಿತಾ ಸಹಸ್ರನಾಮದ 3ನೇ ಭಾಗ ಅಥವಾ ಪದ್ಯವನ್ನು ಮೆಡಿಟೇಟ್ ಮಾಡೋಣ ಬನ್ನಿ. ಓಂ ಗಂ ಗಣಪತಯೇ ನಮಃ. ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ. ಈ ಒಂದು ಭಾಗದಲ್ಲಿ ತಾಯಿಯ ಒಂದು ಆಯುಧಗಳೇನಿದೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಈ ಭಾಗದಲ್ಲಿ ನಾವು ತಾಯಿಯ 3 ಹೆಸರನ್ನು ನೋಡ್ಬೋದು. ಮೊದಲೇ ಹೆಸರು ಬಂದು ಮನೋರೂಪೇಕ್ಷು ಕೋದಂಡ, ಅದನ್ನು ಒಟ್ಟಿಗೆ ಹೇಳಬೇಕು. ಪಂಚತನ್ಮಾತ್ರ ಸಾಯಕ, ಇದು ಒಂದು ಹೆಸರು ಅಂದರೆ ನಾಮ. ಇನ್ನು 3ನೇ ನಾಮ ಬಂದು ಇದನ್ನು ಪೂರ್ತಿ ಹೇಳಬೇಕು. ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ ಅಂತ ಫುಲ್ಲು ಹೇಳಿ ಅದು ಒಂದು ಹೆಸರು. ಸೊ 3 ನಾಮನ ನಾವು ಇಲ್ಲಿ ನೋಡ್ಬೋದು. ಈಗ ಅದ್ರ ಭಾವಾರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ನಾಮ ಆದಂಥ ಮನೋರೂಪೇಕ್ಷು ಕೋದಂಡ, ಇಲ್ಲಿ ತಾಯಿ ಬಿಲ್ಲನ್ನು ಇಟ್ಕೊಂಡಿದ್ದಾರೆ. ಆ ಬಿಲ್ಲು ಯಾವುದು ಅಂತ ಅಂದರೆ ಶುಗರ್ ಕೇನ್, ಅಂದರೆ ಆ ಒಂದು ಕಬ್ಬನ್ನೇ ತಾಯಿ ಬಿಲ್ಲಾಗಿ ಮಾಡ್ಕೊಂಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಬೇಕು. ಈಗ ನಮಗೂ ಒಂದು ಕ್ವಶನ್ ಬರುತ್ತೆ, ಯಾಕೆ ತಾಯಿ ಶುಗರ್ ಕೇನ್ನೇ ಬಿಲ್ಲಾಗಿ ಮಾಡಿಕೊಂಡ್ರು? ಯಾಕೆ ಶ್ರೀರಾಮ ಇಟ್ಕೊಂಡಿರೋ ಥರ ಬಿಲ್ಲು ಇಲ್ಲ ಬಿಲ್ ವಿದ್ಯೆಯಲ್ಲೆಲ್ಲ ನಮ್ಗೆ ಗೊತ್ತಿದೆ, ಬಿಲ್ಲು ಮಾಮೂಲಿ ಬಿಲ್ ಇರುತ್ತೆ. ಆದರೆ ಇಲ್ಲಿ ಯಾಕೆ ತಾಯಿ ಈ ಒಂದು ಕಬ್ಬನ್ನು ತನ್ನ ಬಿಲ್ಲಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ನಾವಿಲ್ಲಿ ಈ ಒಂದು ಕಬ್ಬಿನ ಒಂದು ಒಳ ಅರ್ಥ ತಿಳ್ಕೊಂಡಾಗ ಏನಂತ ಆಗುತ್ತೆ ಅಂದರೆ, ಕಬ್ಬು ಈಚೆಯಿಂದ ನೋಡೋಕ್ಕೆ ಗಟ್ಟಿ ಇರುತ್ತೆ, ಆದರೆ ಅದನ್ನು ಹಿಂಡಿದಾಗ ನಮಗೆ ಒಂದು ಸ್ವೀಟ್ ಸಿಗುತ್ತೆ, ಜ್ಯೂಸು ಅಲ್ವಾ, ಸ್ವೀಟ್ ಆಗಿರೋಂಥ ಜ್ಯೂಸು. ಸೊ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಎಲ್ಲ ನಮ್ಮ ಈಗೋ, ಬಯಕೆ, ಅಟ್ಯಾಚ್ಮೆಂಟು ಇವನ್ನೆಲ್ಲ ಕಡಿವಾಣ ಹಾಕಿದಾಗ ನಮಗೆ ಆ ಒಂದು ಪರಮಾನಂದವಾದಂಥ ಸ್ವೀಟ್ನೆಸ್ ಏನು ಆ ಒಂದು ಶುಗರ್ ಕೇನಲ್ಲಿ ಸಿಗುತ್ತಲ್ಲ, ಆ ಒಂದು ಪರಮಾನಂದ ದೇವಿಯಿಂದ ಸಿಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಮ್ಮ ಎಲ್ಲ ಈಗೋ, ನಮ್ಮ ನೆಗೆಟಿವ್ ಮೈಂಡು ಇದನ್ನೆಲ್ಲ ನಾವು ಕ್ರಷ್ ಮಾಡಬೇಕು. ಯಾವಾಗ ಶುಗರ್ ಕೇನ್ನ ಕ್ರಷ್ ಮಾಡಿದಾಗಲೇ ತಾನೇ ನಮಗೆ ಸ್ವೀಟ್ ಜ್ಯೂಸ್ ಸಿಗೋದು. ಅದೇ ರೀತಿ ನಮ್ಮ ಮನಸ್ಸನ್ನು, ಈ ಮಾಯೆಯನ್ನೆಲ್ಲ ನಾವು ಕ್ರಷ್ ಮಾಡಿದಾಗ ನಮ್ಮ ಬಯಕೆಗಳು, ನಮ್ಮ ನೆಗೆಟಿವಿಟಿ ಇವನ್ನೆಲ್ಲ ನಾವು ಅಂದರೆ ಹಿಂಡಿದಾಗ ನಮಗೆ ಆ ಒಂದು ಸ್ವೀಟ್ ಜ್ಯೂಸು ಸಿಗುತ್ತೆ, ಅಂದರೆ ಪರಮಾನಂದ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನೂ ನಾವು ಡೀಪಾಗಿ ಇದನ್ನು ನೋಡಿದಾಗ ಶುಗರ್ ಕೇನು ಇದು ಕೇವಲ ಶುಗರ್ ಕೇನ್ ಅಂದರೆ ಕಬ್ಬು ಅಂತ ತಿಳ್ಕೊಂಡಲೇ ನಮ್ಮ ಬ್ಯಾಕ್ ಬೋನ್ ಅಂತ ಮೇಲಿಂದ ಕೆಳಗೆ ತೊಗೊಂಡಾಗ ಅದು ಒಂದೊಂದೇ ಚಕ್ರಗಳನ್ನ ತೋರಿಸುತ್ತೆ. ಕಬ್ಬಲ್ಲೂ ಅದೇ ರೀತಿ ಅಲ್ವಾ, ಒಂದೊಂದು ಲೈನ್ ಇರುತ್ತಲ್ಲ, ಅದೆಲ್ಲ ನಮ್ಮ 7 ಚಕ್ರ ಅಂತ ನಾವು ತಿಳ್ಕೊಂಡಾಗ ಆ ಒಂದು ಎಲ್ಲ ಚಕ್ರಗಳನ್ನು ಭೇದಿಸೋಕ್ಕೆ ತಾಯಿ ನಮಗೆ ಹೆಲ್ಪ್ ಮಾಡಿ ನಮ್ಮ ಸಹಸ್ರಾನ್ನದಿಂದ ನಮ್ಮ ಎನರ್ಜಿಗೆ ತಾಯಿ ಎನರ್ಜಿ ಕನೆಕ್ಟ್ ಆಗಿ ಪರಮಾತ್ಮನನ್ನು ಸೇರೋಕ್ಕೆ ತಾಯಿ ಹೆಲ್ಪ್ ಮಾಡ್ತಾರೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಯಾವಾಗ ಆ ಒಂದು ಸ್ವೀಟ್ ಅಂದರೆ ಆನಂದವನ್ನು ಪಡಿತೀವೋ ಆಗ ನಾವು ನಮ್ಮೊಳಗೆ ಡೀಪಾಗಿ ನಾವು ತಾಯಿಯ ಎನರ್ಜಿಗೆ ಕನೆಕ್ಟ್ ಆಗಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಬರುತ್ತೆ. ಇನ್ನು ನಾಮ ಪಂಚತನ್ಮಾತ್ರ ಸಾಯಕ, ಇಲ್ಲಿ ತಾಯಿ 5 ಬಿಲ್ಲನ್ನು ಇಟ್ಕೊಂಡಿದ್ದಾರೆ. ಯಾವ ಥರ ಬಿಲ್ಲು ಅಂದರೆ ಹೂವಿನ ಬಿಲ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ 5 ಬಿಲ್ಲುಗಳು ಏನು ಹೂವಿನ ಬಿಲ್ಲಿದೆ, ಬಾಣ, ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಮ್ಮ ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ, ನಮ್ಮ 5 ಸೆನ್ಸ್ ಆರ್ಗನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ತಾಯಿ ಈ 5 ಫ್ಲವರ್ ಬಾಣ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನಮ್ಮಲ್ಲಿರುವಂಥ ಈ 5 ಸೆನ್ಸ್ ಆರ್ಗನ್ಸ್ ಏನಿದೆ ಪಂಚಭೂತಗಳು ಇದನ್ನು ರಿಫೈನ್ ಅಂದರೆ ಎಲ್ಲ ಶುದ್ಧೀಕರಣ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಮ್ಗೆ ಯಾವ್ಯಾವಾಗ ಯಾವ ಸೆನ್ಸ್ ಆರ್ಗನ್ ಇಂದ ನಮಗೆ ತೊಂದರೆ ಆಗ್ತಾ ಇರುತ್ತೋ ಆಗ ತಾಯಿ ತನ್ನ ಒಂದು ಹೂ ಬಾಣವನ್ನು, ಈ 5 ಬಾಣದಲ್ಲಿ ಇರೋವಂಥ ಬಾಣನ ಬಿಟ್ಟು ನಮ್ಮನ್ನ ಎಚ್ಚರಿಕೆ ಮಾಡ್ತಾ ಇರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೋಬೋದು.
ಮತ್ತು ತಾಯಿ ಈ ಒಂದು ಬಾಣವನ್ನು ಏನು ಹೂವಿನ ಬಾಣ ಇದೆಯಲ್ಲ ಅದನ್ನು ನೀಟಾಗಿ ಟಾರ್ಗೆಟ್ ಮಾಡಿ ನಮಗೆ ಬಿಡ್ತಾರೆ. ಆದರೆ ನಮಗೆ ಯಾವುದೇ ರೀತಿಯಾದಂಥ ನೋವಾಗಲ್ಲ. ನಮ್ಮ ಮೈಂಡು ಅಂದರೆ ಅಜ್ಞಾನ, ಈ ಭ್ರಮೆ, ಮಾಯೆ ಇರುತ್ತಲ್ಲ ಅದಕ್ಕೆ ಅದನ್ನು ಡಿಸಾಲ್ವ್ ಮಾಡೋಕ್ಕೆ ತಾಯಿ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ನಾವು ಈ ನಾಮವನ್ನು ಹೇಳುವಾಗ ಈ ಇಮ್ಯಾಜಿನೇಷನ್ನ ಮಾಡ್ಕೊಬೇಕಾಗುತ್ತೆ. ತಾಯಿ ಕೈಯಲ್ಲಿ ಆ ಒಂದು ಕಬ್ಬಿದೆ ಮತ್ತು ಬಾಣಗಳು ಯಾವುದಿದೆ ಅಂತ ಅಂದರೆ ಫ್ಲವರ್ ಬಾಣಗಳಿದೆ. ಅದನ್ನು ತಾಯಿ ನಮಗೆ ಯಾವಾಗ ನಮ್ಮ ಒಂದು ಈ 5 ಪಂಚಭೂತಗಳಿಂದ ತೊಂದರೆ ಆಗ್ತಾ ಇರುತ್ತೆ ಆವಾಗ ನೀಟಾಗಿ ಗುರಿ ಇಟ್ಟು ನಮ್ಮ ಒಂದು ಮೈಂಡ್ ಒಳಗೆ ಹೋಗೋ ಹಾಗೆ ಮಾಡ್ತಾರೆ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡು ನಮ್ಮಲ್ಲಿರುವಂಥ ಈ ಭ್ರಮೆ, ಅಜ್ಞಾನ ಇದನ್ನೆಲ್ಲ ತೊಲಗಾಕ್ತಾರೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ನಮ್ಮ ಅಜ್ಞಾನಗಳೆಲ್ಲ ತೊಲಗಾದ್ಮೇಲೆ ತಾಯಿ ತನ್ನ ಒಂದು ಕೃಪಾ ದೃಷ್ಟಿನ ನಮ್ಮ ಮೇಲಿಟ್ಟು ನಮ್ಮ ಜೊತೆ ಯಾವಾಗೂ ನಮಗೆ ಗೈಡೆನ್ಸ್ ಕೊಟ್ಕೊತ, ನಮಗೆ ಪ್ರೊಟೆಕ್ಷನ್ ಮಾಡ್ಕೊತ ಮತ್ತು ನಮಗೆ ಅಪಾರಮಿತೆಯಾದಂಥ ಪ್ರೀತಿಯನ್ನು ಕೊಡ್ತಾರೆ ಅಂತ ನಾವು ಇದರಿಂದ ತಿಳ್ಕೊಬೋದು. ಮೂರನೇ ನಾಮ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ. ಇಲ್ಲಿ ತಾಯಿ ಇಡೀ ಬ್ರಹ್ಮಾಂಡವನ್ನು ತನ್ನ ಒಂದು ಕೆಂಪು ಎನರ್ಜಿಯಿಂದ ನಿಗ್ರಹ ಮಾಡ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಬೇಕು. ತಾಯಿಯ ಈ ಒಂದು ಕೆಂಪಾದಂಥ ಒಂದು ಏನು ಕಾಂತಿಯಿಂದ ಇಡೀ ಬ್ರಹ್ಮಾಂಡವ ತೂಗ್ತಾ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕು. ಮತ್ತು ಈ ರೆಡ್ ಏನಕ್ಕೆ ಅಂತ ಅಂದರೆ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಬ್ರಿಲಿಯನ್ಸ್ನ ಅಂಥ ಜ್ಞಾನ, ಆ ಒಂದು ಜ್ಞಾನದ ಜ್ಯೋತಿ ಆ ಥರ ರೆಡ್ ಆಗಿರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕು. ಈ ತಾಯಿಯ ಔರ ಏನು ಹಿಂದೆ ಪ್ರಭಾವಳಿ ಇದೆ ಅದು ಸಹ ರೆಡ್ ಕಲರ್ ಆಗಿರುತ್ತೆ. ಅದರಿಂದ ಎಲ್ಲ ಆ ಒಂದು ಪ್ರಭಾವಳಿಯಿಂದ, ಆ ಬೆಳಕಿಂದ ಇಡೀ ಬ್ರಹ್ಮಾಂಡವೇ ಹೋಗಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕು. ಮತ್ತು ಆ ಬೆಳಕು ಯಾವ ರೀತಿ ಇದೆ ಅಂದರೆ ಅದು ಜ್ಞಾನದ ಜ್ಯೋತಿಯಾಗಿದೆ. ನಮ್ಮೆಲ್ಲ ಅಜ್ಞಾನವನ್ನು, ನಮ್ಮ ಮಾಯೆಯನ್ನೆಲ್ಲ ಸುಟ್ಟಾಕುವಂಥ ಕಿರಣ ಆಗಿದೆ ಅಂತ ನಾವು ತಿಳ್ಕೊಬೇಕು. ಮತ್ತು ಇಡೀ ಬ್ರಹ್ಮಾಂಡವೇ ಆ ಒಂದು ಏನು ಶೈನಿಂಗಿಂದ ತುಂಬಿದೆ, ಆ ಒಂದು ರೆಡ್ ಕಲರ್ ಶೈನಿಂಗ್ ಇಂದ ತುಂಬಿದೆ ಕಾಂತಿಯಿಂದ ಅಂತ ಇಮ್ಯಾಜಿನ್ ಮಾಡ್ಕೊಬೇಕು ಈ ನಾಮವನ್ನು.